ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗಬೇಕು, ಬುದ್ಧಿವಂತಿಕೆ ಜಾಸ್ತಿ ಆಗಬೇಕು ಅಂದರೆ ಅವರು ದಿನಾಲು 2 ಅಥವಾ 3 ನೆನೆಸಿಟ್ಟಂಥ ಬಾದಾಮನ್ನು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ಅದನ್ನು ತಿನ್ನಬೇಕು. ಆವಾಗ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಮೆಮರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಹನಿ, ಜೇನುತುಪ್ಪ ತಿಂದ್ರೂ ನೆನಪಿನ ಶಕ್ತಿ ಇನ್ಕ್ರೀಸ್ ಆಗುತ್ತೆ. ಜೇನುತುಪ್ಪ ತುಂಬ ಒಳ್ಳೆಯದು ಮೆಮರಿ ಪವರ್ ಇನ್ಕ್ರೀಸ್ ಮಾಡಲು. ಜೇನುತುಪ್ಪನೂ ತಿನ್ನಬೇಕು, ಅದು ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಇನ್ನು ತುಪ್ಪನೂ ಒಳ್ಳೆಯದು. ತುಪ್ಪದಿಂದಲೂ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ, ಮೆಮರಿ ಪವರ್ ಇನ್ಕ್ರೀಸ್ ಆಗಲು ಇವನ್ ತುಪ್ಪನೂ ತುಂಬ ಒಳ್ಳೆಯದು. ತುಪ್ಪನೂ ಡೈಲಿ ತಿನ್ನಬೇಕು, ಅದು ಊಟದಲ್ಲಾಗಲಿ ಅಥವಾ ಯಾವುದರಲ್ಲಾದರೂ. ಆಮೇಲೆ ಮೀನು ತಿಂದವ್ರ ತಲೆ ತುಂಬ ಚುರುಕಾಗಿರುತ್ತೆ. ಮೀನು ಹೆಂಗೆ ಚುರುಕಾಗಿ ನೀರಲ್ಲಿ ಓಡಾಡುತ್ತೋ ಅದೇ ಥರ ಮೀನು ತಿಂದವ್ರ ತಲೆ ತುಂಬ ಚುರುಕಾಗಿರುತ್ತೆ. ಮೆಮರಿ ಪವರು ಮೀನು ತಿನ್ನೋದ್ರಿಂದನೂ ಇನ್ಕ್ರೀಸ್ ಆಗುತ್ತೆ. ಅದಕ್ಕಾಗಿ ಮೀನು ತುಂಬ ಒಳ್ಳೆಯದು ಜ್ಞಾಪಕ ಶಕ್ತಿ ಹೆಚ್ಚಿಗೆ ಮಾಡಲು. ಜ್ಞಾಪಕ ಶಕ್ತಿ ಹೆಚ್ಚಿಗೆ ಆದರೆ ಮಾತ್ರ ಅವರು ಚೆನ್ನಾಗಿ ಓದಲಿಕ್ಕೆ ಎಲ್ಲದಕ್ಕೂ ಆಗುತ್ತೆ ಅಲ್ವಾ. ಆಮೇಲೆ ಒಂದೆಲಗ ಎಲೆನೂ ಜ್ಞಾಪಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡಲು ಒಳ್ಳೆಯದದು. ಮೆಮರಿ ಪವರ್ ಇನ್ಕ್ರೀಸ್ ಆಗೋಕ್ಕೆ ಒಂದೆಲಗದ ಎಲೆನೂ ತುಂಬ ಒಳ್ಳೆಯದು. ಆಮೇಲೆ ಲೇಡೀಸ್ ಫಿಂಗರ್, ಬೆಂಡೆಕಾಯಲ್ಲೂ ಜ್ಞಾಪಕ ಶಕ್ತಿಯನ್ನು ಜಾಸ್ತಿ ಮಾಡುವಂಥ ಅಂಶ ಇರುತ್ತೆ. ಆದ್ದರಿಂದ ಸ್ಟೂಡೆಂಟ್ಸು ಜಾಸ್ತಿ ಬೆಂಡೆಕಾಯನ್ನು ತಿನ್ನಬೇಕು. ಬೆಂಡೆಕಾಯಿ, ಜೇನುತುಪ್ಪ, ಆಮೇಲೆ ಫಿಶ್ಶು ಎಲ್ಲವನ್ನು ತಿನ್ನಬೇಕು. ಆಮೇಲೆ ಇದು ಈ ಟಿ ವಿಗಳನ್ನು ನೋಡೋದು, ಮೊಬೈಲ್ ನೋಡೋದು, ಲ್ಯಾಪ್ಟಾಪ್ ನೋಡೋದು ಇದನ್ನು ಕಡಿಮೆ ಮಾಡಬೇಕು. ಆವಾಗ ಅವರ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ, ಓದೋಕ್ಕಾಗುತ್ತೆ, ಓದಿ ಚುರುಕಾಗ್ತಾರೆ. ಈ ಟಿ ವಿ, ಮೊಬೈಲು, ಲ್ಯಾಪ್ಟಾಪನ್ನು ನೋಡೋದನ್ನು ಬಿಡಬೇಕು. ಜೇನುತುಪ್ಪ, ಬಾದಾಮು, ತುಪ್ಪ, ಬೆಂಡೆಕಾಯಿ, ಒಂದೆಲಗದ ಎಲೆ, ಇವನ್ ಬಾದಾಮು, ಇದು ಆಲ್ಮಂಡ್ ಎಲ್ಲ ತಿಂದರೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ. ಆವಾಗ ಸ್ಟೂಡೆಂಟ್ಸ್ಗಳು ಮಾರ್ಕ್ಸನ್ನು ಚೆನ್ನಾಗಿ ತಗೋಬೋದು. ಎಲ್ರಿಗೂ ಒಳ್ಳೆಯದು.